ವಿಚಾರಕ್ಕೆ ಹೋಗ್ಬಿಡೋಣ. ಹಾಸನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಮತದಾರರು, ಯಾರಿಗೆ ಹಾಸನದ ಸಿಂಹಾಸನದ ಅಧಿಪತಿ ಆಗೋದಕ್ಕೆ ಬಯಸ್ತಾ ಇದ್ದಾರೆ, ಸಂಸತ್ ಪ್ರವೇಶ ಇಂಥವ್ರಿಗೆ ಕೊಡೋಣ, ಅದು ಇಂಥ ಮಾರ್ಜಿನ್ ಕೊಡೋಣ ಅಂತ ಒಂದು ಅಂದಾಜು. ಏನ್ ಅಂದಾಜು ಅದನ್ನ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಕೈ ಹಿಡಿತಾರ, ಕ್ಷೇತ್ರದ ಜನ ಅವ್ರ ತೀರ್ಮಾನ ಏನು, ಅಥವಾ ಪೆನ್ ಡ್ರೈವ್ ಹಗರಣ ಪ್ರಜ್ವಲ್ಗೆ ಕಂಟಕವಾಗುತ್ತಾ? ಬಿಕಾಸ್ ಈ ಹಗರಣ ಸ್ಫೋಟ ಆಗಿದ್ದು ಆಲ್ಮೋಸ್ಟ್ 21ನೇ ತಾರೀಕು, ಎಲೆಕ್ಷನ್ ಅಲ್ಲಿ ಕಮೆಂಟ್ಸ್ ಆಗಿದ್ದು 26ನೇ ತಾರೀಕು. ಸೊ 5 ದಿನಗಳ ಗ್ಯಾಪ್ ಇತ್ತು. ಏನ್ ಲೆಕ್ಕಾಚಾರ ಏನಾದ್ರೂ ಚೇಂಜ್ ಆಗಿದೆಯಾ? ಶ್ರೇಯಸ್ ಪಟೇಲ್ ಅವರಿಗೆ ಅವ್ರು ಹರಿಸಿದಂತಹ ಬೆವರಿಗೆ ಏನಾದ್ರೂ ಫಲ ಕೊಡೋಣ ಅಂತ ನಿರ್ಧಾರ ಮಾಡಿದ್ದಾರಾ? ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್, ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥದ್ದು ಕಣದಲ್ಲಿ. ಶ್ರೇಯಸ್ ಪಟೇಲ್ ಅವರ ಲೆಕ್ಕಾಚಾರ, ಇವರು ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ. ಇವ್ರು ಹೇಳ್ತಾರೆ 84,000 ಲೀಡಲ್ಲಿ ನಾನು ಗೆಲ್ತೀನಿ ಅಂತಂದು. 84,000. ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಅವರು ದೇವೇಗೌಡರಿಂದ ತೆರವಾದಂತಹ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಗೆದ್ರು, ಎಲ್ಲವೂ ಓಕೆ. ಈ ಸಾರ್ತಿ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ 84,000 ಓಟಲ್ಲಿ ನಾನು ಗೆಲ್ತೀನಿ ಅಂತ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರ ಲೆಕ್ಕ ಏನು? ಅವ್ರು ಹೇಳ್ತಾ ಇದಾರೆ ನಾನು 51,000 ಮಿನಿಮಮ್ ಲೀಡಲ್ಲಿ ಗೆಲ್ತೀನಿ ಅಂತ. ಅವ್ರ ಹತ್ರ ಒಂದು ರಿಪೋರ್ಟ್ ಇದೆಯಂತೆ. ಸೊ ಅವ್ರು ಒಂದು ವಿಶ್ವಾಸದಲ್ಲಿದ್ದಾರೆ 51,000 ಅಂತ. ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದು 1 ಲಕ್ಷ ಮಾರ್ಜಿನ್ ಅಲ್ಲಿ, ಈಗ ಅದು ಅರ್ಧ ಕಡಿಮೆ ಆಗಿದೆ. ಯಾಕಂದ್ರೆ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕ 1,10,000 ನಾವು ಗೆಲ್ತೀವಿ ಅಂತ. ಶ್ರೇಯಸ್ ಪಟೇಲ್ ಅವರೇ ಅನ್ಕೊಂಡಿರೋದು 84,000. ಇವ್ರ ಕಾರ್ಯಕರ್ತರು ಹೇಳ್ತಾ ಇರೋದು 1,10,000 ಮತಗಳಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಓಕೆ, ಹಾಗಾದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಲೆಕ್ಕ ಏನು? ಅವ್ರ ಹತ್ರ ಕೂಡ ಅವರು ಗ್ರೌಂಡ್ ವರ್ಕ್ ಮಾಡಿರೋದ್ರಿಂದ ಅವ್ರ ಹತ್ರ ಕೂಡ ಒಂದಷ್ಟು ರಿಪೋರ್ಟ್ ಇದ್ದೇ ಇರುತ್ತೆ. ಸೊ ಗೆಲುವಿನ ಅಂತರ 76,000 ಇರಬಹುದು. ಪ್ರಜ್ವಲ್ ಗೆಲ್ತಾರೆ ನಮ್ಮ ಪ್ರಕಾರ. ಸೊ ನಮ್ಮ ಪ್ರಕಾರ 76,000 ಲೀಡಲ್ ಗೆಲ್ತಾರೆ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಲೆಕ್ಕ. ಇದೆಲ್ಲದರ ನಡುವೆ ಒಂದು ಗ್ರೌಂಡ್ ರಿಪೋರ್ಟ್ ಇರುತ್ತಲ್ಲ, ಗ್ರೌಂಡ್ ರಿಪೋರ್ಟ್ ಲೆಕ್ಕ ಗೆಲುವಿನ ಅಂತರ ಕಾಂಗ್ರೆಸ್ಗೆ 30,000ರಿಂದ 35,000ದಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ ಆ ಭಾಗದ ಜನರ ನಂಬಿಕೆ. ಗ್ರೌಂಡ್ ರಿಪೋರ್ಟ್ ಹೀಗೇ ಆಗುತ್ತೆ. ನಾವು ಹೇಳ್ಬಿಟ್ವಿ 35,000 ಅಂದ್ಬಿಟ್ವಿ ಸರ್, ಇನ್ನೂ ಜಾಸ್ತಿ ಬಂತಲ್ಲ ಅಂತ ಪ್ರಶ್ನೆ ಮಾಡಂಗಿಲ್ಲ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗೋದು ಅದು ಕೌಂಟಿಂಗ್ ಆದ್ಮೇಲೆ. ಅಂದಾಜು ಲೆಕ್ಕಾಚಾರದಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಬಹುದು. 30,000ರಿಂದ 35,000 ಓಟ್ ಮಾರ್ಜಿನ್ ಅಲ್ಲಿ ಶ್ರೇಯಸ್ ಪಟೇಲ್ ಗೆಲ್ಲಬಹುದು. ಇನ್ನು ಇಲ್ಲೊಂದು ಬಹಳ ಮುಖ್ಯವಾದದ್ದು, ಜೆಡಿಎಸ್ ಅವರು 3 ಕ್ಷೇತ್ರಗಳನ್ನ ಪಡ್ಕೊಂಡಿದ್ರು ಮೈತ್ರಿನಲ್ಲಿ. 3 ಕ್ಷೇತ್ರದಲ್ಲಿ ಕೋಲಾರ, ಹಾಸನ ಮತ್ತು ಮಂಡ್ಯ. ಬಟ್ ಹಾಸನದ ವಿಚಾರದಲ್ಲಿ ಹಾಗಾದ್ರೆ ಜೆಡಿಎಸ್ ಕೈ ತಪ್ಪುತ್ತಾ? ದೇವೇಗೌಡರ ಭದ್ರಕೋಟೆ, ಸತತವಾಗಿ ದೇವೇಗೌಡರು ಗೆಲ್ತಾ ಬಂದ ಕ್ಷೇತ್ರ. ಜೆಡಿಎಸ್ ಕೈ ತಪ್ಪುತ್ತಾ ಹಾಗಾದ್ರೆ ಹಾಸನ ಅನ್ನುವಂತಹ ಪ್ರಶ್ನೆ. 3 ಸಮೀಕ್ಷೆಗಳಲ್ಲಿ 1ರಲ್ಲಿ ಗೆಲುವು, 2ರಲ್ಲಿ ಸೋಲು ಅಂತಕ್ಕಂಥ ಲೆಕ್ಕ ಇದೆ. ಪೆನ್ ಡ್ರೈವ್ನಿಂದ ಪ್ರಜ್ವಲ್ಗೆ ಕಂಟಕವೇ ಜಾಸ್ತಿ. ಪೆನ್ ಡ್ರೈವ್ನಿಂದ ಪ್ರಜ್ವಲ್ಗೆ ಕಂಟಕ ಇಲ್ಲ ಅಂತಂದ್ರೆ ಜೆಡಿಎಸ್ನ ಭದ್ರಕೋಟೆ ಹಾಸನವನ್ನ ಗೆಲ್ತಿದ್ರ. 3 ಸಮೀಕ್ಷೆಗಳಲ್ಲಿ 1ರಲ್ಲಿ ಗೆಲುವು, 2ರಲ್ಲಿ ಸೋಲು ಅಂತ ಇದ್ದಾರೆ. 3 ಸಮೀಕ್ಷೆಗಳ ಪೈಕಿ 1ರಲ್ಲಿ ಗೆಲುವು ಅಂದ್ರೆ 3 ಸಮೀಕ್ಷೆಗಳಾಗಿದೆ. 3 ಸಮೀಕ್ಷೆಗಳು ಹಾಸನದ್ದು. ಅದರಲ್ಲಿ 1 ಸಮೀಕ್ಷೆ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ, 2 ಸಮೀಕ್ಷೆ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಸೋಲ್ತಾರೆ ಅಂತ. ಸಮೀಕ್ಷೆಗಳು ಯಾವುದು? ಕ್ಯಾಪ್ಸ್ ಸಮೀಕ್ಷೆ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸೋಲಾಗುತ್ತೆ ಅಂತ ಹೇಳಿ. ಇನ್ನೊಂದ್ ಕಡೆಗೆ ಪೋಲ್ ಸ್ಟಾರ್ಟ್ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸೋಲಾಗುತ್ತೆ ಅಂತ. ಇನ್ನೊಂದ್ ಕಡೆಗೆ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ, ಅವರು ಗೆಲ್ಲೋ ಸಾಧ್ಯತೆ ಇದೆ ಅಂತ. ಸೊ 2 ಸಮೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮುಳುವಾಗಬಹುದಾದಂತಹ ಅಂಶಗಳಿಂದ ಹಿನ್ನಡೆ ಆಗುತ್ತೆ. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಇದು ಕೂಡ ಅಷ್ಟು ಸುಲಭದ ಕ್ಷೇತ್ರ ಏನಲ್ಲ ಅಂದಾಜು ಮಾಡೋದಕ್ಕೆ. ಅಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದ್ದೇ ಇದೆ. ಹಾಗಾಗಿ ಯಾರೇ ಗೆದ್ರೂ ಕೂಡ ಲೋ ಮಾರ್ಜಿನ್ ಅಂತಕ್ಕಂಥದ್ದನ್ನು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಮುಂದಿನ ಕ್ಷೇತ್ರ ಮಂಡ್ಯದ ಒಂದು ಲೈವ್ ತಗೊಂಡ್ಬಿಡೋಣ ಹಾಸನ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್. ಲಾಸ್ಟ್ ಟೈಮ್ 1 ಲಕ್ಷ ಮಾರ್ಜಿನ್ ಅನ್ನ ಗೆದ್ದ ಅಭ್ಯರ್ಥಿಗೆ ಕೊಟ್ಟ ಕ್ಷೇತ್ರ. ಈ ಸಲ 30,000ರಿಂದ 45,000, ಅದು ಕೂಡ ಶ್ರೇಯಸ್ ಪಟೇಲ್ ಅವರಿಗೆ ವರವಾಗಬಹುದು ಅನ್ನೋ ಅಂದಾಜ್ ಸಿಗ್ತಾ ಇದೆ. 5 ವರ್ಷಗಳ ಚಿತ್ರಣ ಪ್ರಾಬಬ್ಲಿ ಪೆನ್ ಡ್ರೈವ್ ನ ಎಫೆಕ್ಟ್ ಆಗಿತ್ತಿರಬಹುದು ಅಂತ ಅನಿಸ್ತಾ ಇದೆಯಾ? ಏನ್ ಹೇಳ್ತಾ ಇದಾರೆ ಜನ? ಗ್ರೌಂಡ್ ರಿಪೋರ್ಟ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಮಮತಾ, ಏನು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧಿಸಿದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರು ಸ್ಪರ್ಧೆಯನ್ನು ಮಾಡಿದರೆ, 30 ವರ್ಷಗಳ ಬಳಿಕ ಕಾಂಗ್ರೆಸ್ ಏನು ಹಾಸನ ಲೋಕಸಭಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಕಾಂಗ್ರೆಸ್ನ ಎಲ್ಲ ನಾಯಕರು ಒಗ್ಗಟ್ಟಾಗಿ ಪ್ರಚಾರವನ್ನು ಮಾಡಿದರೆ, JDS ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಿಜೆಪಿ ನಾಯಕರೊಂದಿಗೆ ಹೆಚ್ಚಿನ ಪ್ರಚಾರದಲ್ಲಿ ತೊಡಗಿದರು. ಅದರಲ್ಲೂ ಮಾಜಿ ಪ್ರಧಾನಿ HD ದೇವೇಗೌಡರು 1 ತಿಂಗಳಿಗೂ ಹೆಚ್ಚು ಕಾಲ ಹಾಸನ ಲೋಕಸಭಾ ಕ್ಷೇತ್ರ
ಕ್ಷೇತ್ರದಲ್ಲೇ ಬೀಡು ಬಿಟ್ಟು ಮೊಮ್ಮಗನ ಪರವಾಗಿ ಪ್ರಚಾರವನ್ನು ಮಾಡಿದರು. ಆದರೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಸಹ ಸೇರುತ್ತೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ನ 4 ಶಾಸಕರಿದ್ರೆ, ಕಾಂಗ್ರೆಸ್ 2 ಹಾಗೂ ಬಿಜೆಪಿ ತಲಾ 2 ಕ್ಷೇತ್ರಗಳಿವೆ. ಆದರೆ ಒಟ್ಟಾರೆ ಲೆಕ್ಕಾಚಾರ ನೋಡ್ಬೇಕಾದ್ರೆ ಶ್ರೇಯಸ್ ಪಟೇಲ್ ಹಾಗೂ ಏನು ಪ್ರಜ್ವಲ್ ರೇವಣ್ಣ ನೇರ ಸ್ಪರ್ಧೆ ಇದೆ. ಯಾರೇ ಗೆದ್ರು 20 ರಿಂದ 30 ಸಾವಿರ ಮತಗಳ ಅಂತರದಲ್ಲಿ ಗೆಲ್ಬಹುದು ಅಂತ ಒಂದು ಏನು ಗ್ರೌಂಡ್ ರಿಪೋರ್ಟ್ ಇದೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಏನಿದೆ ಅದು ಕಳೆದ ಏನು ಲೋಕಸಭಾ ಚುನಾವಣೆಗೆ 4 ದಿನ ಬಾಕಿ ಇರುವಂತೆ ಒಂದಿಷ್ಟು ಡ್ಯಾಮೇಜ್ ಅನ್ನ ಮಾಡಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಹಾಗಾಗಿ ಏನು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅವರು 20 ರಿಂದ 30 ಸಾವಿರ ಮತಗಳ ಅಂತರದಲ್ಲಿ ಗೆಲ್ಬಹುದು ಅನ್ನೋದು ಒಂದು ಇಲ್ಲಿನ ಮತದಾರರ ಲೆಕ್ಕಾಚಾರವಾಗಿದೆ. ಓಕೆ ಶಶಿಧರ್, ಥ್ಯಾಂಕ್ ಯು. ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ.